ಅಲ್ರಿ ಲಾಭ ಮಾಡಿ GDP ಆದ್ರೆ ಚಿಕ್ಕನಾಯಕನಹಳ್ಳಿ ರೈತಂಗೆ ಏನ್ರಿ ಪ್ರಯೋಜನ? ಇಡೀ ವಿಶ್ವದ 4ನೇ ಇದಾದ ಅಂತಂದ್ರೆ ಅವನು ಕಳ್ತನ ಮಾಡಿದಾನೆ. ಅದನ್ನ ಕಳ್ತನ ಅಂತ ಹೇಳ್ತೀನಿ ನಾನು. ಅದನ್ನ ರಾಮನಿಗೆ ಮಂದಿರ ಕಟ್ಟಿದಿ, ಸಂತೋಷ ಕಟ್ಟಿ. ಆದ್ರೆ ರಾಮ ಇದಾನ ಈ ದೇಶದಲ್ಲಿ? ರಾಮ ಎಲ್ಲಿರ್ತಾನೆ? ರೈತನ ಹೃದಯದಲ್ಲಿ ತಾನೇ ರಾಮ ಇರೋದು. ರಾಮನನ್ನ ಆರಾಧಿಸೋರು ಯಾರು? ಈ ದೇಶದ ರೈತರು. ಆ ರೈತರನ್ನೇ ತಗೊಂಡೋಗಿ ಎಲ್ಲೋ ಒಂದ್ ಕಡೆಗೆ ನೀನು ಅವನ್ ಊರ್ನ ಬಿಡಿಸಿ ಹುಳೆ ಎಬ್ಸಿದ್ಯಾ. ಇದು ಎಂಥ ಅನಾಹುತ ಅಂತಂದ್ರೆ ಇವತ್ತಿನ ಇಡೀ ಧರ್ಮ ರಾಜಕಾರಣ ಹುಟ್ಟಿರೋದು ಹೆದರಿಕೆಯ ಮೇಲೆ. ಇವತ್ತು ಮನುಷ್ಯ ಪಾಪ ಪ್ರಜ್ಞೆಯಿಂದ ಬಳಲ್ತಾ ಇರೋ ಒಬ್ಬ ಹೆದರಿದ ವ್ಯಕ್ತಿ. ಹೆದರಿದವರಿಗೆ ಧರ್ಮ ಸಿಕ್ಕಕ್ ಸಾಧ್ಯ ಇಲ್ಲ. ಸಾಬ್ರು ಮುಲ್ಲಗಳೇನ್ ಮಾಡ್ತಾರೆ, ಈ ನನ್ನ ಮಕ್ಕಳು ಈ ಹಿಂದೂಗಳಿದ್ದಷ್ಟು ದಿವಸ ನಿನ್ನ ಬಿಡೋದಿಲ್ಲ, ಅವರು ನಿನ್ ಕುರಾನ್ ಕೊಂದಾಕ್ತಾರೆ ಅಂತ ಅವ್ರಿಗೆ ಹೆದರಿಸ್ತಿದ್ದಾರೆ. ಇವತ್ತಿರೋದು ಅಧೈರ್ಯ, ಅಪನಂಬಿಕೆ, ಅಸಹನೆ, ಹಿಂಸೆ. ಇದು ಧರ್ಮ ಅಲ್ಲ. ಇದು ನಾನೊಬ್ಬ ರೈತ, ನಾನು ಒಕ್ಕಲಿಗ ಅಂದ್ರೆ ಅದನ್ನೊಂದು ಅಹಂಕಾರದ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೀನಲ್ರಿ. ನಾನೊಬ್ಬ ಬ್ರಾಹ್ಮಣ ಅಂದ್ರೆ ಅದನ್ನೊಂದು ಅಹಂಕಾರದ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೀನಲ್ರಿ. ವಿನಯ ಇರಬೇಕಾಗಿತ್ತು ನನಗೆ. ವಲಸೆ, ಇದು ವಲಸೆ ಎಷ್ಟು ಪ್ರಮಾಣದಲ್ಲಿದೆ ಅಂದ್ರೆ ಇವತ್ತು ಒಂದೊಂದು ಬಯಲುಸೀಮೆ ಊರಿಂದ 100 ಬಸ್ಗಳು ಇತ್ಲ ಕಡೆಗೆ ಗೋವಾಕ್ಕೆ, ಅತ್ಲ ಕಡೆಗೆ ಸೌತ್ ಕೆನರಾಗೆ, ಇತ್ಲ ಕಡೆ ಮುಂಬೈಗೆ ಹೋಗ್ತಾ ಇದೆ. ಇದು ಯಾವ ಸಂಸ್ಕೃತಿ ಸ್ವಾಮಿ? ಇದನ್ನ ನಾವು ಪ್ರಗತಿ ಅಂತಿದ್ದೀವಲ್ಲ, ನಮ್ಗೆ ನಾಚಿಕೆ ಆಗೋದಿಲ್ವಾ? ಅವ್ರು ಅಲ್ಲಿ ಹೋದವರು ಪಾಪ ಹೆಂಡತಿ ಮಕ್ಳಿರಲ್ಲ, ಇಡೀ ದಿವಸ ಕೆಲಸ ಮಾಡಿರ್ತಾರೆ. ಅವರು ನವೆದು ಕುಡಿದು ಹಾಳಾದ್ರೆ ಅದಕ್ಕೆ ನಾನು ಜವಾಬ್ದಾರಿ, ನೀವು ಜವಾಬ್ದಾರಿ, ಅವನಲ್ಲ. ಯಾಕೆಂದ್ರೆ ಅವನಿಗೆ ಆ ಥರದ ಒಂದು ವಾತಾವರಣ ಸೃಷ್ಟಿ ಮಾಡಿಟ್ಟಿದ್ದೀವಿ ನಾವು. ಅದೇ ಅವನು ಮನೆಯಲ್ಲಿ ಇದ್ದಿದ್ರೆ, ಹಳ್ಳಿನಲ್ಲಿ ಇದ್ದಿದ್ರೆ, ಅಷ್ಟು ಕುಡಿದ್ರೆ ಊರವ್ರು ಬಂದು 2 ತಪರಾಕಿ ಕೊಟ್ಟು ಅವನಿಗೆ ಸರಿಯಾಗು ನೀನು ಅಂತ ಹೇಳಕ್ ಸಾಧ್ಯ ಇತ್ತು. ಅಥವಾ ಅವ್ನ ಹೆಂಡತಿ ಮಕ್ಳು ಹೇಳೋರು, ಆಯ್ತಪ್ಪ ನಿಂಗೆ ಒಂಚೂರು ಕುಡಿಬೇಕು ಅಂದ್ರೆ ಮನೆಯಲ್ಲಿ ಕುಡಿ, ನಮ್ಮ ಜೊತೆ ಊಟ ಮಾಡೋಕೆ ಕುಡಿ, ಮಕ್ಳ ಎದುರುಗಡೆ ಇತ್ಕೊಂಡು ಕುಡಿ, ಅವಾಗ ನಿಂಗೆ ಗೊತ್ತಾಗತ್ತೆ ನೀನು ಮನುಷ್ಯ ಆಗ್ತಿದ್ಯೋ ರಾಕ್ಷಸ ಆಗ್ತಿದ್ಯೋ ಅಂತ. ನೋಡಿ, ಇವೆಲ್ಲ ಇದು ಸತ್ಯ. ಇದೇನು ಇಲ್ಲದೆ ನಾವು ದುಡ್ಡು ಮಾಡೋದೇ ಸತ್ಯ. GDP ಅಂತಾರೆ. ಏನ್ರಿ GDP ಅಂದ್ರೆ? ಮತ್ತು ಅನೇಕ ದೇಶಗಳ ಜೊತೆ ಕಂಪೇರ್ ಮಾಡ್ತಾರೆ. ನಮ್ಮ ದೇಶ ಈ ಸ್ಥಾನ ಆ ಸ್ಥಾನ, ಅವ್ರನ್ನ ಬೀಟ್ ಮಾಡಲ್ರಿ. ಲಾಭ ಮಾಡಿ GDP ಆದ್ರೆ ನನ್ನ ಚಿಕ್ಕನಾಯಕನಹಳ್ಳಿ ರೈತಂಗೆ ಏನ್ರಿ ಪ್ರಯೋಜನ? ಇಡೀ ವಿಶ್ವದ 4ನೇ ಇದಾದ ಅಂತಂದ್ರೆ ಅವನು ಕಳ್ತನ ಮಾಡಿದಾನೆ. ಅದನ್ನ ಕಳ್ತನ ಅಂತ ಹೇಳ್ತೀನಿ ನಾನು ಅದನ್ನ. ಯಾಕೆಂದ್ರೆ ಎಲ್ಲಿಂದಲೋ ದುಡ್ಡು ತರ್ತಾರೆ, ಯಾರಿಂದಲೋ ತರ್ತಾರೆ, ಅದು ಎಲ್ಲಿಂದ ಬಂತು ದುಡ್ಡು ಏನೂ ಗೊತ್ತಿರಲ್ಲ. ಕೋಟಿ ಮಾಡ್ತಿದ್ದಾರೆ. ಅದರಿಂದ ದೇಶ ಪ್ರಗತಿ ಆಯಿತು? ಎಲ್ಲಿ ಪ್ರಗತಿ ಆಯಿತು? ಹಳ್ಳಿಗಳನ್ನು ನೀವು ಕೊಳ್ಳೆ ಹೊಡಿತಾ ಇದ್ದೀರಿ. ಹಳ್ಳಿಗಳಲ್ಲಿ ಇವತ್ತು ಬರೀ ಮುದುಕರು ಉಳ್ಕೊಂಡಿದ್ದಾರೆ. ಭಾಷೆ ಹಾಳಾಗ್ತಿದೆ, ಸಂಸ್ಕೃತಿ ಹಾಳಾಗ್ತಿದೆ. ಇಂಥ ಸಂದರ್ಭದಲ್ಲಿ ನಾವು ಪ್ರಗತಿ ಆಗ್ತಿದ್ದೀವಿ, GDP ಬೆಳೀತಿದೆ. ಇದು GDP ಬೆಳೀತಿಲ್ಲ, ರಾಕ್ಷಸತನ ಬೆಳೆಸ್ತಾ ಇದೆ. ಇದು ನಾವೇ ಜವಾಬ್ದಾರರು. ಇವತ್ತು ಹಿಂಸೆ ಜಾಸ್ತಿ ಆಗ್ತಾ ಇದ್ದರೆ ನಾನು ಜವಾಬ್ದಾರ, ಕುಡುಕತನ ಜಾಸ್ತಿ ಆಗ್ತಿದ್ರೆ ನಾನು ಜವಾಬ್ದಾರ. ನೋಡಿ, ಹಳೆಯ ವ್ಯವಸ್ಥೆನಲ್ಲೂ ಕೆಟ್ಟವರಿದ್ದರು. ಆದರೆ ಹಳೆಯ ವ್ಯವಸ್ಥೆನಲ್ಲಿ ಬಸವಣ್ಣನೂ ಇದ್ದ, ಕನಕದಾಸನೂ ಇದ್ದ. ಬಸವಣ್ಣ ಕನಕದಾಸರು ಹಳೆ ವ್ಯವಸ್ಥೆನಲ್ಲಿ ವ್ಯವಸ್ಥೆ ಹಾಳಾದ್ರೆ ಅಟ್ಲೀಸ್ಟ್ ಅವ್ರು ಹೇಳಿದ ಮಾತು ಕೇಳಕ್ಕೆ 4 ಜನ ಇದ್ದರು. ಇವತ್ತು ಬಸವಣ್ಣನ ಮಾತು ಕೇಳ್ತಿಲ್ಲ ನಾವು, ಕನಕದಾಸರ ಮಾತು ಕೇಳ್ತಿಲ್ಲ. ಅವರಿಗೆ ದೇವಸ್ಥಾನಗಳು ಕಟ್ಟಿ ಇದೇ ಅಡಾನಿ ಅಂಬಾನಿಗಳದ್ದು ದುಡ್ಡನ್ನು ತಂದು ಅದಕ್ಕೆ ಚಿನ್ನದ ಕಲಶ ಮಾಡಿಬಿಟ್ಟು ನಾವು ದೈವ ಭಕ್ತರು ಅಂತ ಅನ್ಕೋತಾ ಇದ್ದೀವಿ. ನೋಡಿ, ಕಾಯಕವೇ ಕೈಲಾಸ ಅಂತಂದರೆ ಅದು ಚಿನ್ನದ ಇದನ್ನು ದೇವಸ್ಥಾನ ಕಟ್ಟೋ ಮಾತಲ್ಲ. ಅದು ಕಾಯಕ ಅಂದರೆ ಶ್ರಮ, ಬೆವರು ಉಳಿಸಿ ಕೆಲಸ ಮಾಡಿ ಅದರಿಂದ ಬೇರೆ ಇಬ್ಬರಿಗೆ ಅನ್ನ ಹಾಕಿ ನಾನು ಉಳಿದಿದ್ದ ಅನ್ನ ತಿಂದರೆ ಅದು ಕಾಯಕ. ಅದು ಕಾಯಕದ ತತ್ವ. ಅದು ಹೌದು. ಆ ತತ್ವ ಹಿಂದೆ ಕನಿಷ್ಠ ಜಾರಿ ಮಾಡುವ ಸಾಧ್ಯತೆ ಇತ್ತು. ಹಿಂದೆನೂ ಕೊಳಕರಿದ್ರು, ಹಿಂದೂ ಕುಡುಕರಿದ್ರು, ಹಿಂದೂ ಹಾದ್ರ ನಡೀತಿತ್ತು. ಆದರೆ ಕನಿಷ್ಠ ಆ ಊರಿನ ಯಾವುದೋ ಒಬ್ಬ ಸಂತನಿಗೋ ಒಬ್ಬ ಸನ್ಯಾಸಿಗೋ ಅಪ್ಪ ಹಿಂಗೆ ಮಾಡಬೇಡ ಅಂತ ಹೇಳೋಕ್ಕಾಗ್ತಿತ್ತು. ಅವ್ನು ಹೇಳಿದ್ರು ಊರವ್ರು ಕೇಳ್ತಿದ್ರು. ಅವನ್ಯಾರೋ ಕುಡುಕನ್ನೋ ಇನ್ನೊಬ್ರನ್ನ ಬೈತಿದ್ರು. ಅದೇನೋ ಸರಿಯಾಗುವ ಸಾಧ್ಯತೆ ಇತ್ತು. ಇವತ್ತು ಆ ಸಾಧ್ಯತೆಯನ್ನೇ ನಾಶ ಮಾಡಕ್ಕಿದ್ದೀವಿ. ರಾಮನಿಗೆ ಇದನ್ನು ಕಟ್ತಿದ್ದೀವಿ, ನಾವು ಮಂದಿರ ಕಟ್ತಿದ್ದೀವಿ, ಸಂತೋಷ ಕಟ್ಟಿ. ಆದರೆ ರಾಮ ಇದ್ದಾನ ಈ ದೇಶದಲ್ಲಿ? ರಾಮ ಎಲ್ಲಿರ್ತಾನೆ? ರೈತನ ಹೃದಯದಲ್ಲಿ ತಾನೇ ರಾಮ ಇರೋದು. ಯಾಕೆಂದರೆ ರಾಮನನ್ನು ಆರಾಧಿಸೋರು ಯಾರು?
ಈ ದೇಶದ ರೈತರು. ಆ ರೈತರನ್ನೇ ತೊಗೊಂಡೋಗಿ ಎಲ್ಲೋ ಒಂದು ಕಡೆಗೆ ನೀನು ಅವನ ಊರನ್ನ ಬಿಡಿಸಿ ಗುಳೆ ಎಬ್ಸಿದೀಯಾ. ಅವನಿಗೆ ದೇವರು ಇಲ್ಲ, ದಿಂಡ್ರು ಇಲ್ಲ, ಏನೂ ಇಲ್ಲ. ಅವನು ಸಂಜೆ ಹೋದ್ರೆ ಮನೆ ಇರಲ್ಲ, ಅಲ್ಲೆಲ್ಲ ರಸ್ತೆನಲ್ಲಿ ಮಲಗಿರಬೇಕು, ಅಲ್ಲಿ ಕುಡಿತಾನೆ ಅವನು, ಅಥವಾ ಇನ್ನೇನು ಜೂಜಾಡ್ತಾನೆ, ಅಥವಾ ಈ ದರಿದ್ರ ಸಿನಿಮಾಗಳನ್ನು ನೋಡ್ತಾನೆ. ಮೊಬೈಲ್ ಬೇರೆ ಕೊಡಿಸ್ಬಿಟ್ಟಿದ್ದೀವಿ ಅವನ ಕೈಗೆ. ಮಕ್ಕಳಿಗೆ ರೀ, ಮೊಲೆ ಕುಡಿಯೋ ಮಗುಗೆ ಮೊಲೆ ಕುಡಿಯೋದು ಬಿಡೋದಕ್ಕೆ ಮುಂಚೆನೇ ಅದಕ್ಕೆ ಮೊಬೈಲ್ ಕೊಡ್ತಿದ್ದೀವಲ್ರಿ ನಾವು. ಇದು ಪ್ರಗತಿ ಏನ್ರಿ? ಬಟ್ ದೇಶದ ಜನಸಂಖ್ಯೆ ದೊಡ್ಡದು, ಇವ್ರಿಗೆ ನಾವು ಆಹಾರ ಕೊಡಬೇಕು ಅಂದರೆ ಕ್ರಾಂತಿಗಳಾಗಬೇಕು. ಹಸಿರು ಕ್ರಾಂತಿ ಆಯಿತು, ಈಗ ಇಂಡಸ್ಟ್ರಿಯಲ್. ದೇಶದ ಜನಸಂಖ್ಯೆ ದೊಡ್ಡದು ಮಾಡಿದವ್ರು ಯಾರು ಸ್ವಾಮಿ? ನಿಮ್ಮ ಮನೆಯಲ್ಲಿ ನಿಮ್ಮ ಕಣಜ ತೂತು ಬಿದ್ದಿದ್ರೆ ಇಲಿ ಸಂಖ್ಯೆ ಜಾಸ್ತಿ ಆಗುತ್ತೆ ತಾನೇ? ಅದು ಪ್ರಗತಿನ? ನೋಡಿ, ಇಲಿ ಸಂಖ್ಯೆನೂ ಜಾಸ್ತಿ ಆಗಬಾರ್ದು, ಮನುಷ್ಯನ ಸಂಖ್ಯೆನೂ ಅತಿಯಾಗಿ ಜಾಸ್ತಿ ಆಗಬಾರ್ದು. ಕಳೆದ 25-30 ವರ್ಷದಲ್ಲಿ ಅಥವಾ ಒಂದು 70 ವರ್ಷದಲ್ಲಿ, ಗಾಂಧೀಜಿ ಕಾಲದಲ್ಲಿ ನಮ್ಮ ದೇಶದ ಜನಸಂಖ್ಯೆ ಎಷ್ಟಿತ್ತು? 33 ಕೋಟಿ. ಸ್ವಾತಂತ್ರ್ಯ ಬಂದ ಹೊಸ್ತರಲ್ಲಿ ಅಥವಾ ಅದಕ್ಕೆ ಸ್ವಲ್ಪ ಮುಂಚೆ 33 ಕೋಟಿ ಇತ್ತು. ಕೇವಲ 60-70 ವರ್ಷದಲ್ಲಿ 33 ಕೋಟಿ ಇದ್ದಿದ್ದು 120 ಕೋಟಿ ಮಾಡಿದ್ದೀವಲ್ಲ, ಇದು ಪ್ರಗತಿನಾ? 120 ಕೋಟಿ ಮಾಡಿಬಿಟ್ಟು ಅಯ್ಯೋ ಇವರೆಲ್ರಿಗೂ ಅನ್ನ ಹಾಕಬೇಕಾಗತ್ತೆ, ಆದ್ದರಿಂದ ಇನ್ನೊಂದಿಷ್ಟು ಯಂತ್ರಗಳನ್ನು ತರೋಣ, ಇನ್ನೊಂದಿಷ್ಟು ರೈತರನ್ನೆಲ್ಲ ಗುಳೆ ಎಬ್ಸಿ ಅಲ್ಲೆಲ್ಲ JCB ತಂದು ನೆಲದ ಇದನ್ನೇ ಹಾಳು ಮಾಡೋಣ ಅಂದರೆ ಅದು ಪ್ರಗತಿ ಅಲ್ಲ. ಅದು ಇನ್ನೊಂದಷ್ಟು ಕೆಮಿಕಲ್ ಸುರಿಯೋಣ. ಹೌದು. ನೋಡಿ, ಮನೆಯಲ್ಲಿ ಒಂದು ಹಳ್ಳಿನಲ್ಲಿ ಎಷ್ಟು ಜನ ಇರಬೇಕೋ ಅಷ್ಟು ಜನ ಇರಬೇಕು. ಇದು ಪುತವು. ಯಾಕೆಂದರೆ ಇದು ನಾವು ಜನಸಂಖ್ಯೆ ಹೆಂಗಾಗಿದೆ ಅಂತಂದರೆ ಈ ಇಲಿಗಳ ಸಂಖ್ಯೆ ಆದಂಗಾಗಿದೆ. ಮನುಷ್ಯ ಇದ್ದಾನೆ ಅಂತಂದರೆ ಮನುಷ್ಯತ್ವ ಇರುವ ಮನುಷ್ಯರಿದ್ದರೆ ಮಾತ್ರ ಅದು ಒಳ್ಳೆಯ ಜನಸಂಖ್ಯೆ. ಅದು ಕ್ವಾಲಿಟಿ ಹ್ಯೂಮನ್ ಬೀಯಿಂಗ್ ಇರಬೇಕು. ಇವತ್ತು ಕ್ವಾಂಟಿಟಿ, ಅದು ಸಂಪತ್ತಿನಲ್ಲೂ ಕ್ವಾಂಟಿಟಿ, ಜನಸಂಖ್ಯೆನಲ್ಲೂ ಕ್ವಾಂಟಿಟಿ. ಅಷ್ಟೇ ಅಲ್ಲ, ಅದರಿಂದ ಆಗ್ತಿರೋ ದೊಡ್ಡ ಅನಾಹುತ ಏನು ಅಂತ ಹೇಳ್ತೀನಿ ಕೇಳಿ. ಹಿಂಗೆ ಹೋಗ್ತಾರಲ್ಲ ಗುಳೆ ಎದ್ದು, ಅಲ್ಲಿ ಎಲ್ಲೋ ಹೋಗಿ ದುಡ್ಡು ಮಾಡಿಬಿಡ್ತಾರೆ. ಈಗ ಉದಾಹರಣೆಗೆ ನನ್ನ ಸಂಬಂಧಿಕರೆಲ್ಲರೂ ಅಮೇರಿಕಕ್ಕೆ ಹೋಗಿ ದುಡ್ಡು ಮಾಡಿ ಅಲ್ಲೇ ಇದ್ದಾರೆ, ಅವ್ರು ಇಲ್ಲಿಗೇನು ಬರಲ್ಲ. ಆದರೆ ಅವರೆಲ್ರಿಗೂ ಈಗ ಅಯ್ಯೋ ನನ್ನ ದೇವ್ರು ಹಾಳಾಗ್ತಾ ಇದೆ, ನಾನು ದೇವ್ರನ್ನ ಕಳ್ಕೊತಾ ಇದ್ದೀನಿ, ನಾನು ಭಾಷೆ ಕಳ್ಕೊತಾ ಇದ್ದೀನಿ ಅಂತ ಅವ್ರಿಗೆ ಆತಂಕ, ಒಂದು ಗಿಲ್ಟು. ಈ ಪಾಪ ಪ್ರಜ್ಞೆಯಿಂದ ಏನು ಮಾಡ್ತೀಯಾರ ಅವರು? ಇಲ್ಲಿಗೆ ದುಡ್ಡು ಕಳಿಸ್ತಾರೆ. ಯಾವುದಕ್ಕೆ? ಯಾವುದೋ ಧರ್ಮ ಅಂತ ಅವ್ರು ಅಂದ್ಕೊಂಡಿರೋದಕ್ಕೆ ದುಡ್ಡು ಕಳಿಸ್ತಾರೆ. ಅವ್ರು ನಿಜವಾಗ್ಲೂ ದುಡ್ಡು ಕಳಿಸ್ಬೇಕಾಗಿದ್ದು ಎಲ್ಲಿಗೆ ಅಂತಂದರೆ ಕೃಷಿಯ ಉದ್ಧಾರಕ್ಕೆ ಕಳಿಸ್ಬೇಕಾಗಿತ್ತು, ಹತ್ತಿ ಕೈಮಗ್ಗಕ್ಕೆ ಕಳಿಸ್ಬೇಕಾಗಿತ್ತು, ಗುಡಿ ಕೈಗಾರಿಕೆಗಳು ಕಳಿಸ್ಬೇಕಾಗಿತ್ತು. ಕಳಿಸಲ್ಲ ಅವರು. ಅವ್ರು ಯಾವುದಕ್ಕೆ ಕಳಿಸ್ತಿದ್ದಾರೆ ಅಂತಂದರೆ ಧರ್ಮವನ್ನು ರಾಜಕಾರಣವಾಗಿ ಪರಿವರ್ತಿಸಿ ಜಗಳ ಹುಟ್ಟಿಸುವ ರಾಜಕಾರಣಕ್ಕೆ ದುಡ್ಡು ಕಳಿಸ್ತಾ ಇದ್ದಾರೆ. ನೀನು ಸಾಬ ನಮ್ಮವನಲ್ಲ, ನೀನು ಸಿಂಗ ನಮ್ಮವನಲ್ಲ, ನೀನು ಬ್ರಾಹ್ಮಣ ನನ್ನವನಲ್ಲ, ನೀನು ದಲಿತ ನನ್ನವನಲ್ಲ, ನಮ್ಮದೇ ಜಾತಿದೇ ದೇವಸ್ಥಾನ, ನಮ್ಮದೇ ಧರ್ಮದ್ದೇ ಇದು, ಅವ್ರ ಮಧ್ಯದಲ್ಲಿ ಜಗಳಗಳು. ಈ ಜಗಳ ಯಾಕೆ? ರಾಜಕಾರಣ ಮಾಡಬೇಕಾಗಿದೆ, ಗೆಲ್ಲಬೇಕಾಗಿದೆ. ಇದು ನೋಡಿ, ಇದು ಎಂಥ ಅನಾಹುತ ಅಂತಂದರೆ ಇವತ್ತಿನ ಇಡೀ ಈ ಧರ್ಮ ರಾಜಕಾರಣ ಹುಟ್ಟಿರೋದು ಹೆದರಿಕೆಯ ಮೇಲೆ. ಇವತ್ತು ಮನುಷ್ಯ ಹೇಳಿದ್ನಲ್ಲ, ಅವನು ಪಾಪ ಪ್ರಜ್ಞೆಯಿಂದ ಬಳಲ್ತಾ ಇರೋ ಒಬ್ಬ ಹೆದರಿದ ವ್ಯಕ್ತಿ. ಹೆದರಿದವರಿಗೆ ಧರ್ಮ ಸಿಕ್ಕಕ್ಕೆ ಸಾಧ್ಯ ಇಲ್ಲ. ಧರ್ಮ ನಿಮ್ಗೆ ಸಿಕ್ಕೋದು ನೀನು ಧೈರ್ಯವಾಗಿ ದೇವರನ್ನ ಎದುರಿಸಿ ನಿಂತು ಪ್ರೀತಿಯಿಂದ ಅವನನ್ನು ಪೂಜಿಸಿದಾಗ ನಿಂಗೆ ಧರ್ಮ ಸಿಕ್ಕತ್ತೆ. ನಿನ್ನೆಲ್ಲ ಧೈರ್ಯ ಇರಬೇಕು, ನಂಬಿಕೆ ಇರಬೇಕು. ನಮಗೆ ನಂಬಿಕೆನೂ ಇಲ್ಲ, ಧೈರ್ಯವೂ ಇಲ್ಲ, ಹೆದರಿದ್ದೀವಿ. ಇಡೀ ದೇಶದಲ್ಲಿ ಇವತ್ತು ಹಿಂದೂಗಳನ್ನ ನಾವು ಹೆದರ್ಸ್ತಾ ಇದ್ವಿ. ಸಾಬ್ರು ಇದ್ರೆ ನೀನು ಹಾಳಾಗ್ತೀಯ, ಒಂದಿನ ಹೊಡಿತಾರೆ ನಿಂಗೆ ಅವರು. ಆಮೇಲೆ ಸಾಬ್ರು ಮುಲ್ಲಾಗಳೇನು ಮಾಡ್ತಾರೆ, ಈ ನನ್ನ ಮಕ್ಕಳು ಈ ಹಿಂದೂಗಳಿದ್ದಷ್ಟು ದಿವಸ ನಿನ್ನ ಬಿಡೋದಿಲ್ಲ, ಅವರು ನಿನ್ನ ಕುರಾನ್ ಕೊಂದಾಕ್ತಾರೆ ಅಂತ ಅವ್ರಿಗೆ ಹೆದರಿಸ್ತಿದ್ದಾರೆ. ಇನ್ಯಾರೋ ಸಿಖ್ರನ್ನ ಇನ್ನೇನೋ ಹೆದರಿಸ್ತೀವಿ. ಪ್ರತಿಯೊಂದು ಜನಾಂಗವನ್ನು ಹೆದರಿಸಿ ಓಟ್ಗೆ ಕಿತ್ತುತ್ತಾ ಇದ್ದೀವಿ ನಾವು. ಇದಕ್ಕೆ ದುಡ್ಡು ಅಮೇರಿಕಾದಿಂದಲೋ ಯುರೋಪಿಂದಲೋ ಬರ್ತಾಯಿದೆ. ಅಂದರೆ ಅದೇ ಪಾಪ ಪ್ರಜ್ಞೆಯ ಫಲ. ಪಾಪ ಪ್ರಜ್ಞೆಯಿಂದ ನಾವು ಧರ್ಮವನ್ನು ಕಟ್ತಾ ಇದ್ದೀವಿ, ಧೈರ್ಯದಿಂದ, ಪ್ರೀತಿಯಿಂದ, ಭಕ್ತಿಯಿಂದ ಕಟ್ತಾ ಇಲ್ಲ. ನೋಡಿ, ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಈ ಪಾಪ ಪ್ರಜ್ಞೆಯ ಧರ್ಮಕ್ಕೂ ಸರಿಯಾದ ಧರ್ಮಕ್ಕೂ ವ್ಯತ್ಯಾಸ.
ಈಗ ಉದಾಹರಣೆಗೆ ಬಸವಣ್ಣವರು ಅವ್ರು ಬರೀ ಧರ್ಮ ಬೋಧಿಸ್ಲಿಲ್ಲ. ಎಲ್ಲ ಶ್ರಮಿಕರನ್ನು ಅಪ್ಪ ನೀನು ಶ್ರಮಿಕನೂ ಹೌದು, ನೀನೇ ಇವನು ಕೂಡ ಹೌದು, ಭಕ್ತನೂ ಕೂಡ ಹೌದು, ನೀನೇ ಗಣಗಳ ಕಣೆಯ, ನೀನು ಶಿವನ ಗಣ, ನಿನ್ನ ಕೆಲಸ ಮಾಡ್ಕೋತಾನೇ ದೇವರನ್ನ ನೆನೆ, ನಿನಗೆ ದೇವಸ್ಥಾನ ಬೇಕಿಲ್ಲ. ಯಾಕೆಂದ್ರೆ ದೇವಸ್ಥಾನ ಮಾಡಿದ ತಕ್ಷಣ ಅಲ್ಲಿ ಯಾವನ ಪೂಜಾರಿ ನಿಂತ್ಕೊಂಡು ನಮ್ಮ ಎಲ್ಲ ಹಾಳು ಮಾಡ್ತಾನೆ. ಲಿಂಗವನ್ನು ನೀನು ಕುತ್ತಿಗೆ ಕಟ್ಕೋ, ದೇವರು ನಿನ್ನ ಜೊತೆ ಕೆಲಸ ಮಾಡೋವಾಗಲೂ ಇರ್ತಾನೆ ಅಂತ ಹೇಳಿ. ನೋಡಿ, ಬಸವಣ್ಣವ್ರು ಮಾಡಿದ್ದು ಬರೀ ಧಾರ್ಮಿಕ ಅಭಿವೃದ್ಧಿ ಅಲ್ಲ, ಸಾಮಾಜಿಕ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ. ಯಾಕೆಂದರೆ ಹೆಚ್ಚು ಜನ ಕೆಲಸ ಮಾಡೋರು ಕುಡ್ತಾ ಬಿಟ್ಟು ಇದನ್ನು ಬಿಟ್ಟು ದೇವ್ರ ಹೆಸರು ಹೇಳ್ಕೊಂಡು ಕೆಲಸ ಮಾಡಿದ್ರಿಂದ ಅಭಿವೃದ್ಧಿ ಆಯಿತು. ಸಾಮಾಜಿಕ ಅಭಿವೃದ್ಧಿ, ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿನೂ ಆಯಿತು. ಹೌದು. ಆಮೇಲೆ ಪ್ರತಿಯೊಬ್ಬ ಬಡವನು ನಾನಿವತ್ತು 100 ರೂಪಾಯಿ ಮಾಡಿದರೆ ನನಗೆ 80 ರೂಪಾಯೋ 60 ರೂಪಾಯಿ ಸಾಕು ಅಂಥೇಳಿ ಇನ್ನು 40 ರೂಪಾಯಿ ಪಕ್ಕದ ಬಡವನಿಗೆ ಊಟ ಹಾಕಿದ್ರಿಂದ ಆ ಬಡವನು ನಾಳೆ ಕೆಲಸ ಮಾಡೋಂಗಾದ. ಮತ್ತು ಅವನು ದುಡ್ಡು ಮತ್ತೆ ಇನ್ನೊಂದು 40 ರೂಪಾಯಿ ಇನ್ನೊಬ್ಬರಿಗೆ ಕೊಟ್ಟ. ಸೊ ಅದು ನಿಜವಾದ ಧರ್ಮ. ಆ ಧರ್ಮದಲ್ಲಿ ಧೈರ್ಯ ಇದೆ. ಯಾರಿಗೆ ಧೈರ್ಯ ಇದೆ? ಪ್ರತಿಯೊಬ್ಬ ಮನುಷ್ಯನಿಗೂ ಇವತ್ತು ನಾನು ಕಾಯಕ ಮಾಡಿದ್ರಿಂದ ನನಗೆ 100 ರೂಪಾಯಿ ಸಿಕ್ಕಿದೆ, ಇದು ನನ್ನ ಧೈರ್ಯ, ನಾನು ನನ್ನ ಧೈರ್ಯವನ್ನು 40 ರೂಪಾಯಿ ಅವನಿಗೆ ಕೊಡ್ತಾ ಇದ್ದೀನಿ, ಅವನಿಗೆ ಊಟ ಹಾಕ್ತಿದ್ದೀನಿ ಅನ್ನೋದು ಅದು ಧರ್ಮ ಮತ್ತು ಧೈರ್ಯ ಮತ್ತು ಭಕ್ತಿ. ಇದು ಇವತ್ತಿರೋದು ಅಧೈರ್ಯ, ಅಪನಂಬಿಕೆ, ಅಸಹನೆ, ಹಿಂಸೆ, ಇದು ಧರ್ಮ ಅಲ್ಲ. ಇದು ಎಲ್ಲಿಂದಲೋ ದುಡ್ಡು ಮಾಡ್ತೀನಿ, ಅದನ್ನು ತಂದಿಲ್ಲಿ ಮಸೀದಿ ಕಟ್ತೀನಿ, ಇಲ್ಲ ಮಂದಿರ ಕಟ್ತೀನಿ ಅಂದರೆ ಹೆಂಗ್ರಿ ಧರ್ಮ ಇರೋಕ್ಕೆ ಸಾಧ್ಯ? ಹಾಗಾದ್ರೆ ಬರೀ ಮಂದಿರ ಮಸೀದಿ ಧರ್ಮ ಅಲ್ಲ. ಖಂಡಿತ ಅರೆ, ಮಂದಿರ ಮಸೀದಿ ಧರ್ಮ ಆಗಿದ್ದಿದ್ರೆ ಬಸವಣ್ಣವ್ರು ಯಾಕೆ ಹೇಳ್ತಿದ್ರು ನನ್ನ ಕಾಲೇ ಕಂಬ, ನನ್ನ ತಲೆಯೇ ಹೊನ್ನ ಕಲಶ ಅಂತ ಯಾಕೆ ಹೇಳ್ತಿದ್ರು? ಯಾಕೆ ಹೇಳಿದ್ರು ಅವ್ರು ಅದನ್ನು? ಅವ್ರು ಯಾಕೆ ಪೂಜಾರಿ ಧರ್ಮವನ್ನು ಮತ್ತೆ ಬಸವಣ್ಣ ಒಬ್ಬರೇ ಅಲ್ಲ, ಬಸವಣ್ಣ ಆಮೇಲೆ ಇವರು ಪೆರಿಯಾರು ಪ್ರತಿಯೊಬ್ಬರು ಯಾಕೆ ಹೇಳಿದರು ಬೇಡ ಮಾರಾಯ, ಇವರು ನಿಮ್ಮನ್ನು ಪೂರ್ತಿ ಸಂಸ್ಕೃತದಲ್ಲಿ ಇವರು ಹೇಳ್ತಾರೆ, ನಿಮಗೆ ನಮಸ್ಕಾರ ಹೊಡಿ ಅಂತಾರೆ, ದುಡ್ಡು ಕೊಡು ಅಂತಾರೆ. ಬೇಡ, ಇದು ನಿನ್ನ ದೇವರು ನಿನ್ನ ತಲೆ ಕಟ್ಕೊ, ನಿನ್ನ ಕುತ್ತಿಗೆ ಕಟ್ಕೊ ನೀನು ಅಂತ ಹೇಳಿದ್ದು ಯಾಕೆ? ನೋಡಿಯಪ್ಪ, ಈ ಶ್ರಮಕ್ಕೂ ಸಂಸ್ಕೃತಿಗೂ ಒಂದು ತಾದಾತ್ಮ್ಯ ಇದ್ದಾಗ ಮಾತ್ರ ಧರ್ಮ ಉಳಿಯುತ್ತೆ. ಕಬೀರ ನೇಕಾರ, ರಾಮಭಕ್ತ, ಅವನು ಮುಸಲ್ಮಾನಾಗಿ ಹುಟ್ಟಿ ರಾಮಭಕ್ತನಾದವನು. ಅವನು ಬಟ್ಟೆನೂ ನೇಯ್ತಿದ್ದ, ಬಟ್ಟೆ ನೇಯುವಾಗಲೇ ಸತ್ಯವನ್ನು ನೇಯ್ದ. ಅಂದರೆ ಅವನ ವಚನಗಳನ್ನು ಕಬೀರ ಹಾಡ್ತಿದ್ದಿದ್ದು ಯಾವಾಗ ಅಂದರೆ ಮಗ್ಗ ಹೊಡಿತಿದ್ದಾಗ್ಲೇನೆ. ರವಿದಾಸ ಒಬ್ಬ ದಲಿತರವನು, ದೊಡ್ಡ ಸಂತ ಉತ್ತರ ಭಾರತದಲ್ಲಿ. ಅವನು ರಸ್ತೆ ಬದಿನಲ್ಲಿ ಕುತ್ಕೊಂಡು ಚಪ್ಪಲಿ ಮಾಡ್ತಿದ್ದಾಗ್ಲೇನೆ ಧರ್ಮನೂ ಹೇಳ್ತಿದ್ದ. ಅವನಿಗೆ ಆ ಕಾಶಿಯ ಮಹಾರಾಜ ಬಂದು ಅವನು ಕರೀತಾನೆ, ಸ್ವಾಮಿ ನೀವು ದೊಡ್ಡ ಸಂತರು, ಇಡೀ ದೇಶದ ಜನ ಎಲ್ಲ ಬಂದು ನಿಮ್ಮ ಕಾಲಿಗೆ ಬೀಳ್ತಾ ಇದ್ದಾರೆ, ನೀವಿಲ್ಲಿ ಕೊಚ್ಚೆ ಪಕ್ಕದಲ್ಲಿ ಕುತ್ಕೊಂಡು ಚಪ್ಪಲಿ ಹೊಲಿತಿದ್ದೀರಲ್ಲ ಸ್ವಾಮಿ, ನನ್ನ ಆಸ್ಥಾನಕ್ಕೆ ಬಂದುಬಿಡಿ, ನಾನು ನಿಮ್ಗೆ ಜಾಗ ಕೊಡ್ತೀನಿ, ಅಲ್ಲಿ ಕುತ್ಕೊಂಡು ಧರ್ಮ ಬೋಧನೆ ಮಾಡಿ ಅಂತ ಒಳ್ಳೆ ಮಾತಲ್ಲಿ ಹೇಳ್ತಾರೆ ಪಾಪ. ಅದಕ್ಕೆ ರವಿದಾಸರು ಏನಂತಾರೆ ಅಂದರೆ, ಅಪ್ಪ ನೀನು ತುಂಬ ಒಳ್ಳೆ ಮಾತಿಂದ ಕರೆದಿದ್ಯಾ, ತುಂಬ ನಿನಗೆ ಒಳ್ಳೆಯದಾಗಲಿ, ಆದರೆ ನಾನು ಈ ಚಪ್ಪಲಿ ಹೊಲಿಯೋದನ್ನು ಬಿಟ್ಟು ಬಂದಲ್ಲಿ ಧರ್ಮ ಬೋಧನೆ ಮಾಡ್ತೀನಿ ಅಂದರೆ ನನ್ನ ದೇವ್ರು ಇಲ್ಲೇ ಉಳ್ಕೊಂಡ್ಬಿಡ್ತಾನೆ. ಚಪ್ಪಲಿ ಹೊಲಿಯೋದೇ ನನ್ನ ದೇವರು, ನನ್ನ ದೇವ್ರನ್ನ ಉಳಿಸ್ಬಿಟ್ಟು ನಾನು ಅಲ್ಲಿ ಬಂದು ಕೂತ್ರೆ ನಾನು ಕೊಳಕಾಗ್ತೀನಿ, ಅಲ್ಲಿ ನೀನು ಕೊಳಕಲ್ಲ, ನಾನು ಕೊಳಕಾಗ್ತೀನಿ. ಅದು ನನ್ನ ಕಾಯದಲ್ಲೇ ಇದ್ದಾನೆ ದೇವರು ಅಂತ. ಹೌದ್ರಿ, ಅದ್ರ ಜೊತೆ ಇದ್ದಾಗ ನನಗೆ ನಾವು ಕನ್ನಡಿಗರು ನೋಡ್ರಿ, ಇಡೀ ವಿಶ್ವಕ್ಕೆ ಶ್ರಮದ ಧರ್ಮವನ್ನು ಬೋಧಿಸಿದವರು ನಾವು ಕಚ್ಚಾಡ್ತಾ ಇದ್ದೀವಲ್ರಿ. ಧರ್ಮಗಳು ಹಿಡ್ಕೊಂಡು ಹೊಡೆದಾಡ್ತಿದ್ದೀವಿ ನಾವು. ವಿಶ್ವಕ್ಕೆ ಹೇಳಿದವ್ರು ಇದನ್ನು. ಬೇರೆ ಯಾವ ಧರ್ಮವೂ ಕಾಯಕವನ್ನು ಬೋಧಿಸಲಿಲ್ಲ, ಪ್ರೀತಿ ಬೋಧಿಸಿದೆ. ಈಗ ಕ್ರೈಸ್ತ ಧರ್ಮ ಪ್ರೀತಿಯನ್ನು ಬೋಧಿಸುತ್ತೆ, ಕರುಣೆ ಬೋಧಿಸಿದೆ. ಆಮೇಲೆ ಇಸ್ಲಾಂ ಶಾಂತಿಯನ್ನು ಬೋಧಿಸುತ್ತೆ. ನಾವು ಅದೆಲ್ಲದಕ್ಕಿಂತ 2 ಹೆಜ್ಜೆ ಮುಂದೆ ಹೋಗಿ ಕಾಯಕವನ್ನು ಬೋಧಿಸಿದ್ವಿ. ನೋಡಯ್ಯ, ನೀನು ಕಾಯಕ ಮಾಡು, ಜೊತೆಗೆ ದೇವ್ರ ಹೆಸರು ಹೇಳು. ಕಾಯಕ ಮಾಡದೆ ದೇವ್ರ ಹೆಸರು ಹೇಳಿದ್ರೆ ನೀನು ಪೂಜಾರಿ ಆಗ್ತೀಯ, ಮೇಲ್ಜಾತಿ ಆಗ್ತೀಯ. ಕಾಯಕ ಮಾಡೋ ನಾವು ಅಸ್ಪೃಶ್ಯ ಆಗ್ತಾನೆ ಅಂತ ಹೇಳಿದವರು ನಾವು ಕನ್ನಡಿಗರು. ಇವತ್ತು ನಮ್ಮಲ್ಲೇ ಕಚ್ಚಾಟ, ನಾವೇ ಕಚ್ಚಾಡ್ತಿದ್ವಿ. ಮತ್ತೆ ದುರಂತ ಅಂದರೆ, ಇದನ್ನು ಹೇಳಿದ ಬಸವಣ್ಣನ ಅನುಯಾಯಿಗಳು, ಇದನ್ನು ಹೇಳಿದ ಕನಕದಾಸರ ಅನುಯಾಯಿಗಳು, ಇದನ್ನು ಹೇಳಿ ಭಿಕ್ಷೆ ಬೇಡ್ತಿದ್ದ ಪುರಂದರದಾಸರ ಅನುಯಾಯಿಗಳು ಕೂಡ ನಾವು ಕಚ್ಚಾಡುವ ಧರ್ಮವನ್ನು ಸೃಷ್ಟಿ ಮಾಡ್ತಿದ್ವಿ.
ಪುರಂದರದಾಸರು ನೋಡಿ, ಇವರು ಕಾಯಕ ಕಂಡ್ಕೊಂಡ್ರಲ್ಲ, ಪುರಂದರದಾಸರು ತನ್ನ ಕಾಯಕ ಕಂಡ್ಕೊಳ್ಳಿಲ್ಲ. ಯಾಕೆಂದ್ರೆ ಅವರು ಶೆಟ್ರ ಕಾಯಕ ದುಡ್ಡು ಮಾಡೋ ಕಾಯಕ. ಸೊ ಪುರಂದರದಾಸರಿಗೆ ಗೊತ್ತಿತ್ತು, ಅವ್ರಿಗೆ ಒಂದು ಜ್ಞಾನೋದಯ ಆದಾಗ, ಇಲ್ಲ ನಾನು ನನ್ನ ಕಾಯಕಕ್ಕೆ ಅಂದ್ಕೊಂಡ್ರೆ ನಾನು ಇನ್ನೂ ಕೊಳಕಾಗ್ಬಿಡ್ತೀನಿ, ಯಾಕಂದರೆ ದುಡ್ಡು ತರೋವಂಥ ಕಾಯಕ ಅದು. ಆದ್ದರಿಂದ ನಾನು ನನ್ನ ಅಹಂಕಾರ ಕಳ್ಕೋಬೇಕು ಅಂದರೆ ಭಿಕ್ಷೆ ಬಿಡಬೇಕು ನಾನು ಅಂತ. ನೋಡಿ, ಬ್ರಾಹ್ಮಣರ ಸಂತರಾದಾಗ ಅಥವಾ ಶೆಟ್ರ ಸಂತರಾದಾಗ ಅಥವಾ ಕ್ಷತ್ರಿಯರ ಸಂತರಾದಾಗ ಅವರು ಭಿಕ್ಷೆ ಬಿಡ್ತಾರೆ. ಗೌತಮ ಬುದ್ಧ ಭಿಕ್ಷೆ ಬೇಡ್ದ, ಯಾಕೆಂದ್ರೆ ಅವನು ಕ್ಷತ್ರಿಯ, ಅವನು ರಾಜ. ರಾಜನ ಅಹಂಕಾರ ನಾನು ಮಣಿಸ್ಕೊಂಡ್ರೆ ಮಾತ್ರ ನಂಗೆ ದೇವ್ರು ಕಾಣಿಸ್ತಾನೆ ಅಂತ ಅನಿಸಿ ಅವನು ಭಿಕ್ಷೆ ಬೇಡ್ತಾನೆ. ರಾಮಕೃಷ್ಣ ಪರಮಹಂಸರು ಬ್ರಾಹ್ಮಣ, ಭಿಕ್ಷೆ ಬೇಡ್ತಾರೆ. ಆಮೇಲೆ ಪುರಂದರದಾಸರು ಶೆಟ್ರು ಭಿಕ್ಷೆ ಬೇಡ್ತಾರೆ. ಭಿಕ್ಷೆ ಬೇಡೋದ್ರ ಮೂಲಕ ತನ್ನ ಅಹಂಕಾರ ಕಳ್ಕೊಂಡು ದೇವ್ರನ್ನ ಕಾಣ್ತಾರೆ. ನಾನು ಅನ್ನೋದನ್ನು ಬಿಟ್ಟು ಬಾಗಿ. ಶೂದ್ರ ಸಂತರು ಅವ್ರಿಗೆ ಗೊತ್ತು, ನಾನೇನಾರ ಶ್ರಮ ಬಿಟ್ಟೆ ಅಂತಂದರೆ ನಾನು ಬ್ರಾಹ್ಮಣರ ಥರನೋ ಶೆಟ್ರ ಥರನೋ ಇವ್ರ ಥರ ಆಗ್ತೀನಿ ಅಂದ್ಬಿಟ್ಟು ಕಾಯಕ ಮಾಡ್ತಾನೇ ಅವರು ಸತ್ಯ ಕಾಡ್ತಾರೆ. ಎಂಥ ಅದ್ಭುತ ನೋಡಿ. ಈ ಅದ್ಭುತ ಕಾಣಿಸ್ದೇ ಇರೋವಂಥವ್ರು ನಾವು ಧರ್ಮ ರಾಜಕಾರಣ ಮಾಡ್ತೀವಲ್ರಿ. ನಾನು ನಾಟಕ ಮಾಡೋನಾಗಿರಲಿ ಅಥವಾ ನೇಕೆ ಮಾಡೋನಿರಲಿ, ನಾನು ಜನಕ್ಕೆ ಅಥವಾ ನನ್ನ ನಾಟಕದ ಮೂಲಕ, ನನ್ನ ಪದ್ಯದ ಮೂಲಕ ಅಥವಾ ನನ್ನ ರಾಜಕಾರಣದ ಮೂಲಕ ಜನಕ್ಕೆ ತಿಳಿಸ್ಬೇಕಾಗಿರೋದು ಇದನ್ನು. ನೀನು ಶೂದ್ರನಾಗಿದ್ದರೆ ನಿನ್ನ ಕಾಯಕ ಬಿಡದೆ ಇದನ್ನು ಮಾಡು. ಶ್ರೀಮಂತ ಆಗಿದ್ದರೆ, ಇಲ್ಲಿ ಶೂದ್ರ ಅನ್ನೋ ಪದವನ್ನು ನಾನು ಜಾತಿಯಾಗಿ ಬಳಸ್ತಾ ಇಲ್ಲ. ಈಗ ಒಬ್ಬ ಶೂದ್ರ ನಾಳೆ ಅವನು IAS ಆಫೀಸರ್ ಆದ ಅಂದರೆ ಅವನು ಬ್ರಾಹ್ಮಣ ಆದ ಅಂತಲೇ, ನವಬ್ರಾಹ್ಮಣ ಆದ ಅಂತ. ಅವನು ಮಾಡಬೇಕಾದ್ದೇನು ಅಂತಂದರೆ, ಅವ್ನು ನಿಜವಾಗ್ಲೂ ದೇವ್ರನ್ನ ಕಾಣಬೇಕಾ, ಭಿಕ್ಷೆ ಬೇಡಬೇಕು. ಅಂದರೆ ಭಿಕ್ಷೆ ಬೇಡೋದು ಅಂತಂದರೆ ನೀವು ಹೋಗಿ ಬೀದಿಲಿ ಭಿಕ್ಷೆ ಬೇಡಿ ಅಂತಲ್ಲ, ಅದನ್ನು ಕಳ್ಕೋಬೇಕು. ನಿನ್ನ ಅಹಂಕಾರವನ್ನು, IAS ಅಹಂಕಾರ, KAS ಅಹಂಕಾರ, ಹಣದ ಅಹಂಕಾರ, ಜಾತಿಯ ಅಹಂಕಾರ. ಜಾತಿಯ ಅಹಂಕಾರ ಕಡಿಮೆ ಏನ್ರಿ ನಮ್ಮ ಕರ್ನಾಟಕದಲ್ಲಿ? ಕರ್ನಾಟಕನಾಗ ಇಡೀ ಭಾರತದಲ್ಲಿ ಅಲ್ಲ. ನಾನು ಕರ್ನಾಟಕದ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ, ನೀವು ಕನ್ನಡಿಗರ ಜೊತೆಗೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳ್ತಿದ್ದೀನಿ. ನಾನೊಬ್ಬ ರೈತ, ನಾನು ಒಕ್ಕಲಿಗ ಅಂದರೆ ಅದನ್ನೊಂದು ಅಹಂಕಾರದ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೀನಲ್ರಿ. ನಾನೊಬ್ಬ ಬ್ರಾಹ್ಮಣ ಅಂದರೆ ಅದನ್ನೊಂದು ಅಹಂಕಾರದ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೀನಲ್ರಿ. ವಿನಯ ಇರಬೇಕಾಗಿತ್ತು ನನಗೆ. ಬಟ್ ನೀವು ಈ ವಿಚಾರ ಹೇಳಿದ್ರೆ ಅನೇಕರು ನಿಮ್ಮ ಮೇಲೆ ಮುಗಿ ಬೀಳೋ ಸಾಧ್ಯತೆಯೂ ಇರುತ್ತೆ, ನಮ್ಮನ್ನು ಅವಮಾನ ಮಾಡ್ತಾರೆ ಅಂತಾರೆ. ಈಗ ನಿಮಗೆ ಗೊತ್ತಿದೆ, ಸತ್ಯ ಹೇಳಲ್ಲ. ನನಗೆ ಹೆಂಗೆ ಅವಮಾನ ಮಾಡ್ತಾರೆ? ನಾನು ಏನು ಹೇಳ್ತಿದ್ದೀನಿ? ನಾನು ಯಾವ್ದಾರು ಒಂದು ಜಾತಿ ವಿರುದ್ಧ ಹೇಳ್ತಿದ್ದೀನ? ನನ್ನದೇ ಜಾತಿಯನ್ನು ಸೇರಿಸ್ಕೊಂಡು ನಾನು ಎಲ್ಲ ಜಾತಿಗಳು ಅಹಂಕಾರಿಗಳಾಗ್ತಿದ್ದೀವಿ, ಎಲ್ಲ ಜಾತಿಗಳು ಜಗಳಗಂಟರಾಗ್ತಿದ್ದೀವಿ. ಧರ್ಮವನ್ನು ಹೇಳಿತನದಿಂದ ನಿರ್ವಹಿಸ್ತಾ ಇದ್ದೀವಿ, ಧೈರ್ಯದಿಂದ ಅಲ್ಲ, ಭಕ್ತಿಯಿಂದ ಅಲ್ಲ ಅಂತ ಹೇಳ್ತಿದ್ದೀನಿ. ಇದನ್ನು ಯಾರಾದರೂ ವಿರೋಧಿಸಿ ನನ್ನ ಮೇಲೆ ಅಟ್ಯಾಕ್ ಮಾಡಿದರೆ ನಾನು ಸಂತೋಷವಾಗಿ ಸ್ವೀಕರಿಸೋಕ್ಕೆ ಸಿದ್ಧ ಇದ್ದೀನಿ. ಆದರೆ ಧರ್ಮ ಇವತ್ತು ಒಂದು ಶೀಲ್ಡ್, ಅದು ಅದೇನೇ ಶೀಲ್ಡ್. ಅದು ಹೌದು, ಖಂಡಿತ ಕರೆಕ್ಟ್ ಹೇಳಿದ್ರಿ ನೀವು. ಶೀಲ್ಡ್ ಅದು, ಇವತ್ತು ಶೀಲ್ಡ್ ಆಗಬಾರ್ದು ಧರ್ಮ. ಧರ್ಮ ಅಂತನ್ನೋದು ಅಕ್ಕಮಹಾದೇವಿ ಹೆಂಗೆ ತನ್ನ ಪೂರ್ತಿ ಬಟ್ಟೆನೇ ಕಿತ್ತಾಕಿ ಅಪ್ಪ ನೀನೇ ದೇವರು ಅಂತಂದ ಹಾಗಿರಬೇಕು. ಒಬ್ಬ ಹೆಂಗ್ಸ್ ಮಾಡೋಕ್ಕಾಗದಾದ್ರೆ ನಾವು ಗಂಡಸರಿಗೆ ಅಂತ ಹಾಡಿರಿ ಶೀಲ್ಡ್ ಹಾಕ್ಕೊಳ್ಳೋದಕ್ಕೆ? ಯಾರ ಮೇಲೆ ಶೀಲ್ಡ್ ಹಾಕ್ಕೊಂಡಿದ್ದೀವಿ ನಾವು? ಏನೇನೋ ಭಯಗಳು ನಮಗೆ, ಅದನ್ನು ಕವಚ ನಮಗೊಂದೊಂದು. ನೀವು ಹೇಳಿದ್ರಲ್ಲ, ಫಸ್ಟು ಮನೆ ಕಟ್ತೀವಿ, ಮನೆ ಒಳಗೆ 4 ಕಾರ್ ಇಟ್ಕೋತೀವಿ, 200 ಬಾಟ್ಲು ವಿಸ್ಕಿ, 400 kg ಬಂಗಾರ ಇಟ್ಕೋತೀವಿ, ಅದಕ್ಕೆ ಸುತ್ತಲೂ ಕಬ್ಬಿಣದ ಇದನ್ನು ಹಾಕ್ಕೋತೀವಿ. ಇದೆಲ್ಲ ಶೀಲ್ಡ್ಗಳೇ. ಇದು ಇಟ್ಕೊಂಡು ಆಮೇಲೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ನಾನು ಒಂದು ಬಂಗಾರದ ಕವಚ ಮಾಡಿಸ್ಕೊಟ್ಟೆ. ದೇವ್ರಿಗೆ ಯಾಕ್ರಿ ಬಂಗಾರದ ಕವಚ? ದೇವ್ರಿಗೆ ಬೇಡ ಕವಚವೂ ಬೇಡ, ದೇವಸ್ಥಾನವೂ ಬೇಡ. ನಿನ್ನ ಹೃದಯದಲ್ಲಿ ಬಂದಿರ್ತೀನಪ್ಪ ಅಂತ ಹೇಳ್ತೀಯ ದೇವರು. ಬೇಡ, ನನ್ನ ಹೃದಯದಲ್ಲಿ ಇರಬೇಡ, ನಾನು ಅಲ್ಲಿ ಅರೆಸ್ಟ್ ಮಾಡಿ ಇಡ್ತೀನಿ ನಿನ್ನ ಯಾವುದೋ ಒಂದು ಬಂಗಾರದ ಕವಚದೊಳಗೆ ಅಂತ ಹೇಳಿದರೆ ದೇವರಲ್ಲಿ ಇರ್ತಾನ? ಅದು ನಮ್ಮ ಭಯದ ಒಂದು ರೂಪ. ಖಂಡಿತ. ಇವತ್ತಿಡೀ ನಮ್ಮ ಧಾರ್ಮಿಕ ರಾಜಕಾರಣ ನಿಂತಿರೋದೇನೆ ಭಯ ಮತ್ತು ಹೇಡಿತನದ ಸಂಕೇತ. ಇದು ನಾನು ಬಹಳ ಯೋಚನೆ ಮಾಡಿ ಈ ಪದವನ್ನು ಬಳಸ್ತಾ ಇದ್ದೀನಿ. ಧಾರ್ಮಿಕ ರಾಜಕಾರಣ ಹೇಡಿತನದ ಸಂಕೇತ. ಆಮೇಲೆ ತಮಾಷೆ ಅಂದರೆ, ಈ ಧಾರ್ಮಿಕ ರಾಜಕಾರಣ ಹುಟ್ಟಿದ್ದು ಹೆಂಗೆ? ಲೌಕಿಕ ರಾಜಕಾರಣದಲ್ಲಿ ಜಾತೀಯತೆ ಬರ್ತಾ ಇದೆ, ಸೂಡೋ ಸೆಕ್ಯುಲರಿಸಮ್ ಬರ್ತಾ ಇದೆ ಅಂತ ಹೇಳ್ತಾನೆ ಹುಟ್ಟಿದ್ದು. ಲಾಲ್ ಕೃಷ್ಣ ಅದ್ವಾನಿ ಅವರು
ಈ ಕಾಂಗ್ರೆಸ್ ಪಕ್ಷ ಈ ಪಕ್ಷ ಎಲ್ಲ ಸೂಡೋ ಸೆಕ್ಯುಲರ್ಗಳಾಗಿದ್ದಾರೆ ಇವ್ರು ನಿಜವಾದ ಸೆಕ್ಯುಲರ್ಸ್ ಅಲ್ಲ ಅಂತ ದೂರಿದರು. ಅವರ ದೂರು ನಾನು ಪಕ್ಷಗಳಿಗೆ ಇದು ಮಾಡೋಕ್ಕೆ ಹೋಗದೇ ಇದ್ರು ನಮ್ಮ ಸಮಾಜದಲ್ಲಿ ಕೆಲವರು ಹಂಗಾಗಿದ್ದು ನಿಜ. ಸೂಡೋ ಸೆಕ್ಯುಲರ್ ಅಂದರೆ ಲೌಕಿಕವನ್ನು ಒಂಥರ ಅದನ್ನೇ ಒಂದು ಇದು ಮಾಡಿಕೊಂಡು ರಾಜಕಾರಣ ಮಾಡ್ತಿದ್ದು ನಿಜ ಸ್ವಲ್ಪ ಕೆಲವು ಇದರಲ್ಲಿ. ಈಗೇನಾಗಿದೆ ಅಂದರೆ ಆ ಸೂಡೋ ಸೆಕ್ಯುಲರಿಸಮಿಂದ ನಾವು ಸೂಡೋ ರಿಲಿಜಿಯಾಸಿಟಿಗೆ ಬಂದಿದ್ದೀವಿ, ಸೂಡೋ ಧಾರ್ಮಿಕತೆಯ ಕಡೆ ಬಂದಿದ್ದೀವಿ. ಅಂದರೆ ಯಾವುದನ್ನು ವಿರೋಧಿಸ್ಕೊಂಡು ನಾವು ಒಂದು ಹೊಸದು ಶುರು ಮಾಡಿದ್ವಿ, ಅದು ಅದಕ್ಕಿಂತಲೂ ಬೇರೆ ದಿಕ್ಕಲ್ಲಿ ಹೋಗ್ಬಿಡ್ತು. ಹೌದು ಹೌದು, ಅದರ ತದ್ವಿರುದ್ಧ ದಿಕ್ಕು. ಅದೇ ನಾಣ್ಯದ ಎರಡು ಮುಖ ಅಂತೀವಲ್ಲ, ಒಂದು ಈ ಕೆಟ್ಟ ನಾಣ್ಯದ ಒಂದು ಮುಖ ಸೂಡೋ ಸೆಕ್ಯುಲರಿಸಮ್ ಆದರೆ, ಅದೇ ನಾಣ್ಯದ ಇನ್ನೊಂದು ಮುಖ ಸೂಡೋ ರಿಲಿಜಿಯಾಸಿಟಿ. ಯಾರ್ಯಾರನ್ನೋ ನಂಬ್ತೀವಿ, ಅವರು ಹೆದರಿಕೆ ಬಂದ್ಬಿಟ್ಟಾಗ ಏನು ಮಾಡ್ತೀವಿ ಅಂದರೆ ಕಲ್ಲು ಕಂಬ ಎಲ್ಲ ನಾವು ಹೋಗಿ ಅಪ್ಕೊಂಡ್ಬಿಡ್ತೀವಿ. ನನ್ನ ಹೃದಯದಲ್ಲೇ ದೇವರಿದ್ದಾನೆ ಅನ್ನೋದನ್ನು ಮರ್ತು ಬಿಡ್ತೀವಿ. ನಾನು ಸ್ವಲ್ಪ ದಯ ತೋರಿಸಿದರೆ, 4 ಜನಕ್ಕೆ ಪ್ರೀತಿ ತೋರಿಸಿದರೆ ದೇವ್ರು ನನಗೆ ಒಲಿತಾನೆ ಅಂತ ಮರ್ತು ಬಿಡ್ತೀವಿ. ಆಮೇಲೆ ತಮ್ಮದು ಇನ್ನೊಂದು ಆಲೋಚನೆ ಇದೆ, ಯಂತ್ರಗಳನ್ನ ಕಳಿಸೋಣ ಬನ್ನಿ ಅಂತಾರೆ. ಆದರೆ ಕೆಲವರು ಆರೋಪನೂ ಮಾಡ್ತಾರೆ, ಏನು ಯಂತ್ರಗಳನ್ನ ಕಳಿಸ್ತಾರೆ, ಅವರೇ ವಿಮಾನದಲ್ಲಿ ಓಡಾಡ್ತಾರೆ, ಅವರೇ ಬಸ್ ಹತ್ತಾರೆ, ಹೇಗೆ ಓಡಾಡ್ತಾರಂತೆ ಅಂತ ಪ್ರಶ್ನೆ ಕೇಳ್ತಾರೆ. ಹೇಗೆ ಸಾಧ್ಯ ಅದು? ನೋಡಿ ಅಲೌಕಿಕ ಅದು. ನಾನು ಯಂತ್ರಗಳನ್ನು ಕಳಚೋಣ ಬನ್ನಿ ಅಂತ ಹೇಳಿದಾಗ ಪ್ರತಿಯೊಬ್ಬ ಮನುಷ್ಯನು ತನ್ನ ಮಿತಿಯಲ್ಲಿ ಎಷ್ಟೆಷ್ಟು ಕಳಚಕ್ಕಾಗುತ್ತೋ ಅಷ್ಟು ಕಳಚಿ ಅಷ್ಟು ಸಾಕು. ಆವಾಗ ಅದು ಕಳಿಸ್ತಾ ಹೋಗುತ್ತೆ. ಯಾಕಂದ್ರೆ ಯಂತ್ರ ಹಿಡ್ಕೊಂಡಿರೋದು ನನ್ನ ಕೈ, ಅದನ್ನು ಕೈ ಬಿಟ್ಟರೆ ಅದು ಬಿದ್ದೋಗುತ್ತೆ ಅಂತ ಹೇಳಿದ್ರು. ನನ್ನ ಮಿತಿಯಲ್ಲಿ ನಾನು ಯಂತ್ರಗಳನ್ನು ಕಳಿಸಿದ್ದೀನಿ. ನಾನು ಒಂದು ವೆಹಿಕಲ್ ಇಟ್ಕೊಂಡಿಲ್ಲ, ವೈಯಕ್ತಿಕವಾಗಿ ನಾನು ಕಾರ್ ಆಗಲಿ ಒಂದು ಸ್ಕೂಟ್ರ್ ಕೂಡ ಇಟ್ಕೊಂಡಿಲ್ಲ. ಸಾಧ್ಯವಾದಷ್ಟು ಬಸ್ಸಲ್ಲಿ ಓಡಾಡ್ತೀನಿ ಅಥವಾ ನಡ್ಕೊಂಡು ಓಡಾಡ್ತೀನಿ. ತೀರಾ ಅನಿವಾರ್ಯವಾದ ಟ್ರೈನಲ್ಲಿ ಹೋಗ್ತೀನಿ. ತೀರಾ ಅನಿವಾರ್ಯವಾಗಿ ಏನೋ ಎಮರ್ಜೆನ್ಸಿ ಇದೆ ಹೋಗಲೇಬೇಕಾಗತ್ತೆ ಅನ್ನುವಾಗ ಒಂದು ರೀತಿ ಅದು ಸರಿಯಲ್ಲ ಆದರೂ ಎಲ್ಲೋ 1 ಸಲ 2 ಸಲ ಅಪರೂಪಕ್ಕೆ 1 ಸಲ ಏರೋಪ್ಲೇನಲ್ಲೂ ಹೋಗಿರೋದಿದೆ. ಆದರೆ ನನ್ನ ಮಿತಿಯಲ್ಲಿ ನಾನು ಯಂತ್ರಗಳ ಬಳಕೆಯನ್ನು ಸಾಕಷ್ಟು ಕಡಿಮೆ ಮಾಡ್ಕೊಂಡಿದ್ದೀನಿ. ಅದರಿಂದ ನನಗೆ ಸಂತೋಷ ಆಗಿದೆ. ಈಗ ಬೇರೆಯವ್ರಿಗೆ ಸಂತೋಷ ಆಗಿದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ. ನನ್ನ ಆರೋಗ್ಯ ಸುಧಾರಿಸಿದೆ. ನನ್ನ ತೂಕ ಇವತ್ತಿಗೂ 64 kg 63 kg ಇದೆ. ಆಮೇಲೆ ಇವತ್ತಿಗೂ ನನಗೆ 73 ವರ್ಷ. ನಾನು ಒಂದು 10 ಕಿಲೋಮೀಟ್ರು ಒಂದೇ ಸಲಕ್ಕೆ 10 ಕಿಲೋಮೀಟ್ರ್ ನಡಿಬಲ್ಲೆ. ಒಂದು ದಿವಸದಲ್ಲಿ 15ರಿಂದ 20 ಕಿಲೋಮೀಟ್ರ್ ನಡಿಬಲ್ಲೆ ನಾನು. ನನಗೆ BP ಇಲ್ಲ, ಶುಗರ್ ಇಲ್ಲ. ಆಮೇಲೆ ದಿನಕ್ಕೆ 3 ಸಲ ರಿಹರ್ಸಲ್ ಮಾಡಿಸ್ಬಲ್ಲೆ, 4 ಜನ ಜೊತೆ ಮೀಟಿಂಗ್ ಮಾಡಬಲ್ಲೆ. ಅದರಿಂದ ಈ ಯಂತ್ರ ಕಳಚಿರೋದ್ರಿಂದ ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ, ನನಗೆ ಉಪಯೋಗ ಆಗಿದೆ. ನನಗೆ ನನ್ನ ದೇವ್ರ ಜೊತೆ ಒಂಚೂರು ಹತ್ತಿರ ನಿಲ್ಲೋದಕ್ಕಾಗಿದೆ. ಯಾಕೆಂದರೆ ನಾನು ಹೆಗ್ಗೋಡಿಗೆ ಹೋದರೆ ನಾನೇ ಶ್ರಮ ಮಾಡ್ತೀನಿ. ಪ್ರತಿ ದಿವಸ ಅಲ್ಲಿ ಶ್ರಮದಾನ ಮಾಡ್ತೀವಿ. ಆ ಶ್ರಮದಾನ ಮಾಡಿ ಬಂದು ಮೈಮೇಲೆ 2 ಬಕೆಟ್ ಒಂದು 2 ಚೊಂಬು ನೀರು ಹಾಕ್ಕೊಂಡ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ಸೊ ಇದು ಬೇರೆಯವ್ರನ್ನ ಮೆಚ್ಚಿಸೋಕೆ ಮಾಡಿದ್ದಲ್ಲ. ಬೇರೆಯವ್ರಿಗೆ ಮೆಚ್ಚುಗೆ ಆಗದಿದ್ರೆ ನನಗೇನು ತೊಂದರೆ ಇಲ್ಲ. ಹೇಗೆ ಸಾಧ್ಯ? ಯಂತ್ರಗಳನ್ನ ಬಿಡೋಕ್ಕೆ ಸಾಧ್ಯನಾ ಈ ಕಾಲಮಾನದಲ್ಲಿ? ನೀವು ಹೇಳಿದ್ರೆ ಬೃಹತ್ ಉದ್ದಿಮೆಗಳ ಕಾಲ ಇದು ನಮಗೆ. ಹೇಗೆ ಸಾಧ್ಯ ಸರ್? ಅಲ್ಲ, ಹೇಗೆ ಸಾಧ್ಯ ಅಂದರೆ ಬೇಡ ಬಿಡಿ, ನಾಶ ಆಗಿ ನೋಡಿ. ನೀವು ನಾಶ ಆಗ್ತೀರಿ ಅಂತ ಮೊದಲು ಜೀವವಿಜ್ಞಾನಿಗಳು ಹೇಳಿದರು. ಅಂದರೆ ಬಾಟನಿ, ಝುವಾಲಜಿ ಇವ್ರು ಹೇಳಿದರು. ಅವರು ಜೀವಶಾಸ್ತ್ರಜ್ಞರು, ಅವ್ರು ಹೇಳಿದರು. ಆಮೇಲೆ ಈಗ ಹೇಳ್ತಿರೋದು ಭೌತಶಾಸ್ತ್ರಜ್ಞರು. ಭೌತಶಾಸ್ತ್ರಜ್ಞರು ಅಂದರೆ ಫಿಸಿಸಿಸ್ಟ್. ಅವರೇ ಹೇಳ್ತಿದ್ದಾರೆ ಅಂತಂದಮೇಲೆ ನೀವು ಅದರ ಇದನ್ನು ಯೋಚನೆ ಮಾಡಿ. ಆಮೇಲೆ ನಿಮಗೆ ಅರ್ಥ ಆಗ್ತಿದೆ ವರ್ಷ ಏನೇನು ಆಗ್ತಾಯಿದೆ ಅನಾಹುತ ಅನ್ನೋದು ನಿಮ್ಗೆ ಅರ್ಥ ಆಗ್ತಾಯಿದೆ. ಎಷ್ಟೆಷ್ಟು ಹೊಸ ಕಾಯಿಲೆಗಳು ಉಟ್ಕೋತಾ ಇದ್ದಾವೆ, ಎಷ್ಟೆಷ್ಟು ಏರುಪೇರು ಆಗ್ತಾಯಿದೆ. ಬಿಡೋಕ್ಕಾಗಲ್ಲ ಅಂದರೆ ಬೇಡಪ್ಪ, ಬಿಡಬೇಡ, ಸಾಯಿ. ಈಗ ನಾನು ಇದು ಬಿಟ್ಟಿರೋದ್ರಿಂದ ಏನೋ ನಾನು ಉಳಿದು ಬಿಡ್ತೀನಿ ಅಂತಲೂ ಅಲ್ಲ, ಸಾನೋಸ್ತಾ ಆದರೆ ಕನಿಷ್ಠ ನಾನು ನನ್ನ ಸತ್ಯ ಕಂಡಿದ್ದ ದಾರಿಲಿ ನಾನು ನಡೀತಾ ಇದ್ದೀನಿ. ಎಲ್ಲರೂ ನಡೆದ್ರೆ ಪ್ರಾಯಶಃ ಇದನ್ನು ತಪ್ಪಿಸ್ಲೂಬಹುದು. ಯಾವುದನ್ನು? ಈ ಮನುಕುಲದ ನಾಶವನ್ನು, ಅಂದರೆ ಪ್ರಳಯವನ್ನು, ಹಳೆ ಕಾಲದ ಭಾಷೆ ಬಳಸೋದಾದರೆ ಪ್ರಳಯ ಆಗ್ಬಿಡುತ್ತೆ. ಪ್ರಳಯ ಅವ್ರು ಹೇಳ್ತಿರ್ತಾರಲ್ಲ. ಬಟ್ ಈಗ ಪ್ರಳಯ ಆಗುತ್ತೆ ಅಂತ ಅವ್ರು ಹೇಳ್ತಿರೋದಲ್ಲ, ಈಗ ವಿಜ್ಞಾನಿಗಳು ಹೇಳ್ತಿದ್ದಾರೆ. ನಾನು ಹೇಳ್ತಿರೋದು ವಿಜ್ಞಾನಿಗಳು ಹೇಳುತ್ತಿರುವ ಪ್ರಳಯವನ್ನು ತಡೆಯಬೇಕು ಅಂತಂದರೆ ಗಾಂಧಿಯವರ ದಾರಿಗೆ ಬನ್ನಿ. ಯಂತ್ರಗಳನ್ನು ಕ್ರಮೇಣವಾಗಿ ಹೆಜ್ಜೆಯಾಗಿ
ಕಳಚ್ತಾ ಬನ್ನಿ. ಯಾವ ಯಂತ್ರ ಕಳಚ್ತೀರಿ, ಯಾವ ಯಂತ್ರ ಕಳಚಲ್ಲ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಆಯ್ಕೆಗೆ ಬಿಟ್ಟದ್ದು, ನಿಮ್ಮ ಆಯ್ಕೆಗೆ ಬಿಟ್ಟದ್ದು. ಆದರೆ ಕಳಚಿ. ಈಗ ಯಾರೋ ಒಬ್ಬರು ನಾನು ಈ ಜಗತ್ತಿನ ಜಗದ್ಗುರು, ನಾನಿವತ್ತು ಹೇಳ್ತಾ ಇದ್ದೀನಿ ಎಲ್ಲರೂ ಇನ್ಮೇಲೆ ಕಾರ್ ಬಿಟ್ಬಿಡಿ, ನೋ. ಅಥವಾ ಎಲ್ಲರೂ ಇನ್ಮೇಲೆ ಮೊಬೈಲ್ ಬಳಸಬೇಡಿ, ನೋ. ನೀವು ಡಿಸೈಡ್ ಮಾಡಿ. ಸರ್, ಗಾಂಧಿ ಇವತ್ತಿಗೆ ಭಾಳ ರಿಲೆವೆಂಟ್. ಹೌದಪ್ಪ, ದುರಂತ ಅಂದರೆ ಎಲ್ಲರೂ ಈ ಮಾತು ಹೇಳ್ತಾ ಇದ್ದೀವಿ. ಆದರೆ ಹೆಂಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ವಟ 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 ಮಂತ್ರ ಹೇಳಿ ಬರ್ತೀವೋ ಹಂಗೆ ಹೇಳ್ತಿದ್ದೀವಿ ಅಷ್ಟೇ. ನಾವು ಗಾಂಧಿ ರೆಲೆವೆಂಟು ಅಂತ ಹೇಳ್ಕೊಂಡೇ ಇರ್ರೆಲೆವೆಂಟ್ ಮಾಡ್ತಾಯಿದ್ದೀವಿ. ನನಗೆ ಇನ್ನೇನು ಬೇಡ, ಇದೊಂದನ್ನು ನಾವೆಲ್ಲರೂ ಗಟ್ಟಿಯಾಗಿ ಕೈಯಲ್ಲಿ ಹಿಡಿದ್ರೆ ಈ ದೇಶದಲ್ಲಿ ಬದಲಾವಣೆ ಬಂದ್ಬಿಡುತ್ತೆ. ಪ್ರತಿಯೊಬ್ಬರು ಮನೇಲಿ ಚರಕ ಹಾಕೋಬೇಕು ಅಂತ ನೋಡಿ, ಬಳಸಬಹುದು. ಕೆಲವರು ಮಾರಾಟ ಮಾಡ್ಬೋದು, ಕೆಲವರು ಪ್ರಚಾರ ಮಾಡ್ಬೋದು, ಕೆಲವರು ಮನೆಯಲ್ಲಿ ಚರಕ ಇಟ್ಕೊಂಡು ನೂಲ್ಬೋದು, 100 ತರಹದಲ್ಲಿ ಮಾಡ್ಬೋದು. ನಾವು ಯಾರೂ ಮಾಡ್ತಿಲ್ಲ. ಇನ್ನೊಂದು ಹೇಳ್ತೀನಿ ಕೇಳಿ, ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಒಂದು ಕಾನೂನಿದೆ, ಬ್ರಿಟಿಷರ ಕಾಲದಲ್ಲಿ ಮಾಡಿದ ಕಾನೂನು ಅದು. ಅದೇನು ಅಂತಂದರೆ, ನಮ್ಮ ಕೆಲವು ಬಟ್ಟೆಗಳನ್ನು ನೀವು ಯಂತ್ರಗಳಿಂದ ಮಾಡಬಾರ್ದು ಅಂತ ಇವತ್ತಿಗೂ ಕಾನೂನಿದೆ. ಉದಾಹರಣೆಗೆ ಭಾರತೀಯ ಸರ್ಕಾರದ ಕಾನೂನದು. ಅದೇನು ಹೇಳುತ್ತೆ ಅಂದರೆ, ಪಂಚೆ, ಟವೆಲ್ಲು, ಸೀರೆ ಅಂದರೆ ನೇಯ್ದ ಸೀರೆ, ನೇಯ್ದ ಬಟ್ಟೆ, ನೇಯ್ದ ಇದನ್ನು ನೀವು ಯಂತ್ರದಲ್ಲಿ ಮಾಡಬಾರ್ದು ಅಂತ ಕಾನೂನಿದೆ. 10 ತರಹದ ಬಟ್ಟೆಗಳು, 11 ತರಹದ ಬಟ್ಟೆಗಳನ್ನು ಕಾಣಿಸಿ ಇದನ್ನು ಮಾಡಕೂಡ್ದು ಅಂತ ನಮ್ಮ ಕಾನೂನು ಹೇಳುತ್ತೆ. ನಮ್ಮ ಜನಕ್ಕೆ ಗೊತ್ತಿಲ್ಲ ಇದು. ಬಟ್ ಇಷ್ಟು ಸಾವಿರ ಮಿಲ್ಗಳು, ಮಷಿನ್ನು. ಹೌದು ಸ್ವಾಮಿ, ಅದನ್ನೇ ನಾನು ಹೇಳ್ತಿರೋದು ನಿಮಗೆ. ಈ ಸರ್ಕಾರಗಳು ಅವರಿಂದ ದುಡ್ಡು ತಿಂದು ಕಣ್ಣು ಮುಚ್ಕೊಂಡು ಕೂತಿದ್ದಾವೆ. ನಾವು ಜನ ಕಣ್ಣು ಮುಚ್ಕೊಂಡು ಕೂತಿದ್ದೀವಿ. ನಾನು ಅದಕ್ಕೆ ಹೇಳೋದು, ಇನ್ನೇನು ಬೇಡ, ಇದು ಒಂದನ್ನು ಹಿಡೀರಿ ಸಾಕು. ಬದಲಾವಣೆ ಶುರು ಆಗುತ್ತೆ, ಬದಲಾವಣೆ ಬರುತ್ತೆ. ಯಾಕೆಂದರೆ ಇದರಿಂದ ಇನ್ನೊಂದು ಬದಲಾವಣೆ ಬರುತ್ತೆ. ನೋಡಿಯಪ್ಪ, ಬದಲಾವಣೆ ಅನ್ನೋದು ಒಂದು ಸರಪಳಿ ಇದ್ದ ಹಾಗೆ. ಒಂದಕ್ಕೊಂದಕ್ಕೆ ಈ ನೈತಿಕತೆ ಅನ್ನೋದು ಸರಪಳಿ, ಅನೈತಿಕತೆ ಅನ್ನೋದು ಸರಪಳಿ. ಅನೈತಿಕತೆ ಈ ಕಡೆ ತೊಗೊಂಡೋದ್ರೆ ನೈತಿಕತೆ ಮುಂದಕ್ಕೆ ತೊಗೊಂಡೋಗುತ್ತೆ. ಇದರಿಂದ ಶುರುವಾಗಬಲ್ಲದು ನಿಮ್ಮ ನೈತಿಕತೆ, ಇದರಿಂದ ಶುರುವಾಗಬಲ್ಲದು ನಿಮ್ಮ ಧರ್ಮ, ಇದರಿಂದ ಶುರುವಾಗಬಲ್ಲದು ನಿಮ್ಮ ಶ್ರಮದ ಬದುಕು ಮತ್ತು ನೈತಿಕ ಬದುಕು. ಅದು ಪ್ರಾರಂಭದ ಬಿಂದು. ಅದಾದಮೇಲೆ ಇನ್ನೆಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೋ ಸಂತೋಷ, ಹೋಗೋಣ ಬಿಡಿ. ಆದರೆ ನಿಮ್ಮ ಈ 30 ವರ್ಷದ ಈ ಶ್ರಮ, ಈ ಖಾದಿ ಅಥವಾ ಈ ಚರಕದ ಹಿಂದಿನ ಶ್ರಮ ವ್ಯರ್ಥ ಅಂತೂ ಆಗಿಲ್ಲ. ಒಂದಷ್ಟು ಬದಲಾವಣೆಗಳಾಗಿದ್ದಾವೆ ಕೆಲವು. ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ನಾನೇನೋ ನನ್ನ ಪಾಡಿಗೆ ನಾನು ಮಾಡಿದ್ದೀನಿ. ಅದರಿಂದ ಎಷ್ಟು ಬದಲಾವಣೆ ಆಗಿದೆ, ಏನು ಬದಲಾವಣೆ ಆಗಿದೆ, ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಆಗಲಿ. ತಮ್ಮ ರಂಗಕ್ರಿಯೆ ಕಡಿಮೆ ಆಯಿತಾ? ಅಂದರೆ ಈ ನಾವು ಕೋರ್ ರಂಗಕ್ರಿಯೆ ಅಥವಾ ನಟ ನಿರ್ದೇಶನ ಆಯ್ತು. ಕಳೆದ 2 ವರ್ಷದಲ್ಲಿ 4 ಪ್ರೊಡಕ್ಷನ್ ಮಾಡಿದ್ದೀನಿ. 4 ಪ್ರೊಡಕ್ಷನ್ ಮಾಡಿದ್ದೀನಿ. ಬಹುಶಃ ನಿಮ್ಮ ಚರಕವೇ ಎದ್ದು ಕಾಣ್ತಿದೆ ಅನಿಸುತ್ತೆ ಅವನ್ನೆಲ್ಲ ದಾಟಿ. ಚರಕ ಕಾಣಿಸ್ತಾ ಇದೆ, ಇದು ಕಾಣಿಸಲ್ಲ. ಯಾಕೆಂದರೆ ಯಾರೂ ನೋಡಲ್ಲ ನಾಟಕಗಳನ್ನು. 4 ಪ್ರೊಡಕ್ಷನ್ ಮಾಡಿದ್ದೀನಿ. 4 ಒಳ್ಳೆ ಪ್ರೊಡಕ್ಷನ್ ಅಂತ ಜನ ಹೇಳಿದ್ದಾರೆ. ಆದರೆ ನೋಡಿರೋದು ಒಂದು 100 ಜನ 200 ಜನ ನೋಡಿದ್ದಾರೆ. ಇವತ್ತು ಬೇಂದ್ರೆ ಅವರು, ಪುಟ್ಟಪ್ಪನವರು, ಶಿವರಾಮ್ ಕಾರಂತರು ಬಂದರೂ ಕೂಡ ಅವ್ರ ಪದ್ಯನ ಯಾರೂ ಓದಲ್ಲ, ಪುಸ್ತಕನೇ ಓದೋದಿಲ್ಲ ಇವತ್ತು ಯಾರು. ಅಷ್ಟು ಪುಸ್ತಕ ಬಿಡುಗಡೆ ಆಗ್ತವೆ, ಹೇಗೆ? ಅದು ಉದ್ದಿಮೆನೇ ಇವತ್ತು. ಅಲ್ಲ, ಅದು ನನ್ನ ಪುಸ್ತಕ ನೀನು ಓದಂತ ಕೊಡ್ತೀನಿ, ನಿನ್ನ ಪುಸ್ತಕ ಓದಂತ ನನಗೆ ಕೊಡ್ತೀಯ. ಅದು ಪುಸ್ತಕ ಪ್ರಕಟಣೆ ಮಾಡೋದು ಈಗ ಚೀಪಾಗಿದೆ. ಒಬ್ಬೊಬ್ರಿಗೆ 1.5 ಲಕ್ಷ 2 ಲಕ್ಷ ರೂಪಾಯಿ ಸಂಬಳ ಬರುತ್ತೆ ಸಾಹಿತಿಗಳಿಗೆ. ಅವರೇ ಇನ್ವೆಸ್ಟ್ ಮಾಡಿ ಯಾರಿಗೋ ಒಂದಿಷ್ಟು ಹಂಚ್ತಾರೆ. ಪತ್ರಿಕೆಯಲ್ಲಿ ಯಾರೋ ಸ್ನೇಹಿತರಿದ್ರೆ ಅವ್ರು ಒಂದಿಷ್ಟು ರಿವ್ಯೂ ಬರೀತಾರೆ. ಸರ್ಕಾರದಲ್ಲಿ ಯಾರಾದರೂ ಒಬ್ಬರು ಅಧಿಕಾರಿ ಗೊತ್ತಿದ್ದರೆ ಒಂದಿಷ್ಟು ಸರ್ಕಾರದ ಲೈಬ್ರರಿಗೆ ಕೊಡ್ತಾರೆ. ಬೇಂದ್ರೆ ಪದ್ಯ ಹಂಗೆ ಹರಡಿದ್ದು, ಅಥವಾ ಪುಟ್ಟಪ್ಪನವರು ತಮ್ಮ ಕಾದಂಬರಿಗಳನ್ನ ಆ ಥರ ಹರಡಿದ್ರು ಅವರು. ಸೊ ಜನರೇ ಕೈ ಹಿಡಿಬೇಕು ಅದಕ್ಕೆ. ಖಂಡಿತ ಖಂಡಿತ. ಸರ್, ಭಾಳ ಧನ್ಯವಾದ. ನಿಮ್ಮ ಸುದೀರ್ಘವಾಗಿ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ, ನಿಮ್ಮ ಸಮಯ ತೊಗೊಂಡ್ವಿ, ಕ್ಷಮಿಸಿ ಅಂತ ಕೇಳ್ತಾ ಶುಭವಾಗಲಿ ಸರ್. ಥ್ಯಾಂಕ್ ಯು.